ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಮಾರ್ಚ್ ಮೊದಲ ವಾರದಿಂದ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಯುದ್ಧ ಏನು ಶುರುವಾಯ್ತಲ್ಲ, ಆ ಯುದ್ಧದಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸಿದರು. ಸಹಸ್ರಾರು ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸಿದ್ರು ಕೂಡ. ಭಾರತದ ಒಂದು ಕಂಪನಿ ತುಂಬಾ ಲಾಭ ಮಾಡ್ಕೊಳ್ತಾ ಇದೆ. ಇರಾನ್ ಯುದ್ಧದಿಂದ ಈ ಕಂಪನಿಗೆ ಒಂಥರ ಲಕ್ ಹೊಡೆದ ಥರ ಆಗ್ಬಿಟ್ಟಿದೆ. ಅಂದ್ರೆ ಯಾರದೋ ಮನೆಗೆ ಬೆಂಕಿ ಬಿದ್ದರೆ ಇವರಿಗೇನೋ ಬೆಳಕು ಬರುತ್ತೆ ಪಕ್ಕದವ್ರಿಗೆ ಅಂತಾರಲ್ಲ ಅನ್ನೋ ಥರ. ಆ ಕಂಪನಿ ಇಂಡಿಯಾದ್ದು, ಆ ಕಂಪನಿ ಅದಾನಿ ಗ್ರೂಪ್. ಲಾಭ ಆಗ್ಲಿಕ್ಕೆ ಕಾರಣ ಮಾರ್ಚ್ 9 ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಒಂದು ಆದೇಶ. ಈ ಆದೇಶದ ಸುತ್ತ ಅನುಮಾನ ಹುಟ್ಟುತ್ತಾ ಇದೆ. ಹಾಗಾದ್ರೆ ಏನದು ಆದೇಶ? ಇರಾನ್ನಲ್ಲಿ ಸಾವು ನೋವು ಸಂಭವಿಸ್ತಾ ಇದ್ರು, ಅದಾನಿ ಗ್ರೂಪ್ಗೆ ಯಾಕೆ ಲಾಭ ಆಯಿತು? ಇದು ಸ್ಪೆಷಲ್ ರಿಪೋರ್ಟ್. ನಾನು ಹೇಮಂತ್. ಎಸ್ ವೀಕ್ಷಕರೇ, ಅದಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ ಈ ಕಂಪನಿ ಮಾರ್ಚ್ 9 ನಂತರ ಈ ಕಂಪನಿಯ ಷೇರಿನ ಮೌಲ್ಯಗಳು 39ರಿಂದ 40% ಹೆಚ್ಚಾಗಿದೆ. ಅಂದ್ರೆ ಕಂಪನಿಯ ಆದಾಯ, ಕಂಪನಿಯ ಲಾಭ 40% ಹೆಚ್ಚಾಯಿತು ಕೇವಲ ಯುದ್ಧ ಪ್ರಾರಂಭವಾಗಿ ಒಂದು ವಾರದಲ್ಲಿ. ಹೇಗೆ ಸಾಧ್ಯ ಇದು? ಇರಾನ್ನಲ್ಲಿ ಯುದ್ಧ, ಭೀಕರ ಯುದ್ಧ. ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಮಾಡ್ತಿದ್ದಾರೆ ಇರಾನ್ ಜೊತೆಗೆ. ಇರಾನ್ ಕೂಡ ಇಲ್ಲಿ ಕೈಕಟ್ಟಿ ಕೂತಿಲ್ಲ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲಾ ಅಲಿ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಮಗ ಅಮೆರಿಕವನ್ನ ಸರ್ವನಾಶ ಮಾಡ್ತೀನಿ ಅಂತ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾನೆ. ಕೊರಿಯಾ ರಾಷ್ಟ್ರಗಳು ಎಂಟ್ರಿ ಆಗ್ತಿದ್ದಾವೆ, ಚೈನಾ ಎಂಟ್ರಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ಅದಾನಿ ಟೋಟಲ್ ಗ್ಯಾಸ್ ಕಂಪನಿಗೆ 40% ಲಾಭ ಆಗ್ಲಿಕ್ಕೆ ಕಾರಣ ಕೇಂದ್ರ ಸರ್ಕಾರ 9ನೇ ತಾರೀಕಿಗೆ ಮಾಡಿರುವಂತಹ ಒಂದು ಆದೇಶ. ಇರಾನ್ನಲ್ಲಿ ಯುದ್ಧ ಆಗ್ತಿರೋದ್ರಿಂದ ಅದರ ಪರಿಣಾಮ ತೈಲ ಕಂಪನಿಗಳ ಮೇಲೆ ಆಗ್ತಾನೆ. ಸರಬರಾಜು ಆಗ್ತಿಲ್ಲ ಪೆಟ್ರೋಲ್ ಡೀಸೆಲ್, ಸರಬರಾಜು ಆಗ್ತಿಲ್ಲ LPG, ಸರಬರಾಜು ಆಗ್ತಿಲ್ಲ ಪ್ರಾಕೃತಿಕ ಅನಿಲ ಘಟಕಗಳಲ್ಲಿ ಕೆಲಸ ಕುಂಠಿತವಾಗಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪ್ರಾಕೃತಿಕ ಅನಿಲ ಘಟಕಗಳಿಗೆ ಹೆಚ್ಚಿನ ಸ್ವಾಯತ್ತತೆ ಮತ್ತು ಲಾಭದ ಅಂಶವನ್ನ, ಅಂದ್ರೆ ಅವರಿಗೆ ಲಾಭ ಆಗೋ ತರದ ಆದೇಶವನ್ನ ಮಾಡಿದೆ. ಈ ಆದೇಶದಿಂದ ಅದಾನಿಯವರ ಟೋಟಲ್ ಗ್ಯಾಸ್ ಅನ್ನೋದು ಏನಿದೆಯಲ್ಲ, ಕಂಪನಿ ಇದೆಯಲ್ಲ, ಅದು ಅದಾನಿಯವ್ರದ್ದು. ನೀವು ಹೋಗುವಾಗ ಈ ಕಾರ್ಗಳೆಲ್ಲ ಹಾಕ್ಸ್ಕೊತಿರ್ತವೆ, ಆಟೋಗಳು ಹಾಕ್ಸ್ತಾ ಇರ್ತವೆ, ಈ CNG ವೆಹಿಕಲ್ಗಳು ಇರ್ತವಲ್ಲ, ಅದಕ್ಕೆಲ್ಲದಕ್ಕೂ ಗ್ಯಾಸ್ಗಳನ್ನು ಹಾಕ್ತಾರಲ್ಲ, ಟೋಟಲ್ ಗ್ಯಾಸ್, ಅದು ಅದಾನಿಯವ್ರದ್ದು. ಆ ಕಂಪನಿಯ ಹಿತಾಸಕ್ತಿಗೋಸ್ಕರ ಈ ಸರ್ಕಾರದ ಆದೇಶ ಆಯ್ತಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಸಂಶಯಗಳು ವ್ಯಕ್ತವಾಗ್ತಾ ಇದ್ದಾರೆ. ಆದರೆ ಇರಾನ್ನಲ್ಲಿ ಸಾವಿರಾರು ಸಾವು ನೋವುಗಳಿಗೆ ಕಾರಣವಾದಂಥ ಯುದ್ಧ, ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿರುವಂತಹ ಯುದ್ಧ, ಇಸ್ರೇಲ್ನಲ್ಲೂ ಕೂಡ ಹಲವಾರು ಸಾವುಗಳು ನೋವುಗಳಾದವು. ಇನ್ನು ಸಮುದ್ರ ಮಾರ್ಗದಲ್ಲಿಯೂ ಕೂಡ ಹಲವಾರು ಶಿಪ್ಗಳನ್ನು, ತೈಲಗಳಿರುವಂತಹ ಹಲವಾರು ಶಿಪ್ಗಳನ್ನು ಬೆಂಕಿ ಹಚ್ಚಿ ಉಡಾಯಿಸಲಾಯಿತು. ಇಂಥ ಸಂದರ್ಭದಲ್ಲಿ ಭಾರತದ ಟೋಟಲ್ ಗ್ಯಾಸ್ ಏಜೆನ್ಸಿ ಈ ಕಂಪನಿಗೆ 40% ಶೇರ್ಗಳು ಮೇಲ್ಮಟ್ಟಕ್ಕೆ ಹೋಯಿತು. ಹಾಗಾದ್ರೆ ಯಾವ ರೀತಿಯ ತೀರ್ಮಾನಗಳಿಂದ ಯಾವ ರೀತಿಯ ಲಾಭಗಳಾಗ್ತವೆ? ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಸ್ಟಾರ್ಟ್ ಆದರೆ ಭಾರತದ ಒಂದು ಕಂಪನಿಗೆ ಯಾವ ರೀತಿ ಲಾಭ ಆಗುತ್ತೆ? ಇದನ್ನೆಲ್ಲ ನೋಡಿದ್ರೆ ಇದೆಲ್ಲ ಕೋ ಇನ್ಸಿಡೆನ್ಸ್ ಅಥವಾ ಯಾರೋ ಬೇಕಂತ ಮಾಡಿರೋ ಆದೇಶಗಳಿವೆಲ್ಲ. ಯಾವುದೋ ಒಂದು ಕಂಪನಿಗೆ ಲಾಭ ಆಗೋ ಥರ ಸರ್ಕಾರಗಳು ನಡೆದುಕೊಳ್ತವ. ಯಾಕಂದರೆ BJP ಅದಾನಿ ಅಂಬಾನಿ ಪರವಾಗಿರುತ್ತೆ ಅಂತ ಹೇಳಿ ಏನು ವಿರೋಧ ಪಕ್ಷಗಳು ಸಂಸತ್ನಲ್ಲೂ ಮಾತನಾಡ್ತವೆ, ಹೊರಗಡೆನೂ ಮಾತನಾಡ್ತಾವಲ್ಲ, ಅದಕ್ಕೆ ಪೂರಕ ಎಂಬಂತೆ ಸಂಸತ್ನ ಅಧಿವೇಶನದ ಸಂದರ್ಭದಲ್ಲೇ ಈ ರೀತಿಯ ಘಟನೆ ನಡೆದಿರೋದು ಮುಂದೆ ಯಾವ ರೀತಿಯ ಚರ್ಚೆಯನ್ನು ಹುಟ್ಟುಹಾಕುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.